ಗಂಜ್ ಪ್ರದೇಶದಲ್ಲಿರುವ ಶ್ರೀ ನಗರೇಶ್ವರ ಶಾಲೆಯಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆಯಡಿ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಉದ್ಘಾಟನೆ ಮಾಡಲಾಯಿತು. ನಗರೇಶ್ವರ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಉದ್ಯಮಿ ರಾಘವೇಂದ್ರ ಮೈಲಾಪುರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಹೊಸ ವೇದಿಕೆ ಬಹಳಷ್ಟು ನಿರ್ಮಾಣ ಆಗ್ತಾ ಇದೆ. ಅದು ಸಂತೋಷದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಕಲಬುರಗಿಯಲ್ಲಿ ಮಹಿಳಾ ಶಕ್ತಿ ಈ ವರ್ಷ ಅತಿ ದೊಡ್ಡದಾಗಿ ನಾವು ನೋಡಲಿಕ್ಕೆ ಸಿಕ್ಕಿದೆ. ಅದು ಬಹಳ ಸಂತೋಷವಾಗಿದೆ. ಈ ಒಂದು ಪ್ಲಾಟ್ಫಾರ್ಮ್ ಎಂಪವರ್ಮೆಂಟ್ ಕಲಬುರಗಿ ನಮ್ಮ ಈ ಭಾಗಕ್ಕೆ ಒಳ್ಳೆಯದು ಕಲಿಸಿಕೊಡುವಂಥ ಇದೊಂದು ಮಾಧ್ಯಮ ವೇದಿಕೆ. ಮನೆಯಿಂದ ಒಂದು ಸಮಾಜ ಕೆಲಸಕ್ಕೆ ಅದಷ್ಟೇ ಅಲ್ಲ, ಒಳ್ಳೆಯದೊಂದು ಕಲಾ ಎಲ್ಲ ವರ್ಗದಲ್ಲಿ ಅವರು ಪ್ರಯತ್ನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಎಲ್ಲರೂ ಮನೆಯಿಂದ ಹೆಣ್ಮಕ್ಕಳು ಇದೊಂದು ಕೆಲಸದಲ್ಲಿ ಒಂದು ಉದ್ಯಮ ರೀತಿಯಲ್ಲಿ ಕೂಡ ಇವರು ಪರಿಗಣಿಸೋದು ಒಂದು ಒಳ್ಳೆಯ ಕೆಲಸ ಹಮ್ಮಿಕೊಂಡಿದ್ದಾರೆ. ಯಾವಾಗಲೂ ಕಲಾ ಇದ್ದರೆ ಎಲ್ಲಾದರೂ ನಾವು ಬದುಕ್ತೀವಿ. ಆ ಕಲಾ ಈ ವಯಸ್ಸಿನಲ್ಲಿ ಬಹಳ ಒಂದು ಮಾದರಿಯಾಗಿರುತ್ತೆ. ಮುಂದಿನ ಬರುವಂಥ ಜೀವನಕ್ಕೆ ಅದೊಂದು ಸಮಾಜದಲ್ಲಿ ಎತ್ತರಕ್ಕೆ ಬರೋದು ಒಂದು ಒಳ್ಳೆ ಸಾಕ್ಷಿ ಕೂಡ ಇರುತ್ತೆ. ತಮ್ಮೆಲ್ಲರೂ ಇದನ್ನು ಸದುಪಯೋಗ ಪಡೆಯಬೇಕು. ಈ ಕಾರ್ಯ ಕಂಪ್ಲೀಟ್ ಇವತ್ತಿನ ಎಜುಕೇಶನ್ ಆದ ಎಲ್ಲ ಟೀಮ್ ಸ್ಟೇಟ್ನಿಂದ ಅವರು ಮಾರ್ಗದರ್ಶನ ಗೀತಾ ಗಂಪ ಅವರು ಕೊಡ್ತಾ ಇದ್ದಾರೆ. ಬರೇ ನೀವು ರೂಮ್ ಒಂದು ಕಟ್ಟಿಸ್ಕೊಟ್ರೆ ಸಾಕು. ಇಲ್ಲೆಲ್ಲ ಜನರು ಬಹಳಷ್ಟು ಜನರು ಇದ್ದಾರೆ. ಯಾರು ಮಷಿನ್ ತಂದು ಕೊಡ್ತಾರ, ಯಾರು ಕಂಪ್ಯೂಟರ್ ತಂದು ಕೊಡ್ತಾರ, ಯಾರು ಮತ್ತೊಂದು ಯಾವ್ಯಾವ ಮಷಿನ್ ಅವ ಯಾರು ನನಗೆ ನಮ್ದರೆ ಆಯಿತು. ನಾವೇನು ಕಲಿತೀವಿ ಈಗ ರಿಟೈರ್ ಮಾಡಿ ಕಳ್ಸಾರೆ. ಆದರೆ ಕಲೆ ಹುಡುಗಿಯರು ಎಲ್ಲರೂ ಕಲಿತಾರೆ. ಪಿಕೋ ಆಯಿತು, ಮೆಹಂದಿ ಆಯಿತು, ಬ್ಯೂಟಿ ಆಯಿತು, ಏನು ಕಲಿಯೋದು ಅದು ಕಲಿತಾರೆ. ಒಂದು ದೊಡ್ಡದು ಹಾಲ್ ಬೇಕಾಯ್ತು. ಈಗ ನಾವು ಬರೀ ಒಂದು ರೂಮ್ ಬೇಡ್ತಿದ್ದವಾಗ ನಮ್ಮ ಮಹಿಳಾ ಮಂಡಳದ ಅಧ್ಯಕ್ಷೆಯಾಗಿ ಬರೀ ಒಂದು ರೂಮ್ ಅಂತಿದ್ದ. ಈಗ ನಾ ದೊಡ್ಡದು ಹಾಲ್ ಬೇಡ್ಲಿಕ್ಕತ್ತೀನಿ. ಅದು ನಮಗೆ ಅವೈಲೇಬಲ್ ಮೂರನೇ ಅಂತಾಸ್ ಮೇಲೆ ಇದ್ರೂ ಪರವಾಗಿಲ್ಲ, ದೊಡ್ಡದು ಹಾಲ್ ಮಾಡಿಕೊಡ್ರಿ. ಅದು ಎಲ್ಲ ವ್ಯವಸ್ಥೆ ಯಾರ ಇಷ್ಟು ಜನ ಯಾರನ್ನು ಮಾಡ್ತಾರೆ. ಅದಕ್ಕೆ ಆರ್ಯ ವೈಶ್ಯ ಮಹಾಸಭಾದ ವಲಯ ಕಾರ್ಯದರ್ಶಿ ವೀರೇಶ್ ವಾಗನಗೇರಿ, ರಾಜ್ಯ ಸಮಿತಿ ನಿರ್ದೇಶಕಿ ಗೀತಾ ಆರ್ ಗಂಪ, ಜಿಲ್ಲಾ ಸಮಿತಿ ಅಧ್ಯಕ್ಷೆ ಆರತಿ ತಾವರಗೇರಿ, ಖಜಾಂಚಿ ವೈಭವಿ ಕಲ್ಕೋಟೆ, ಸದಸ್ಯರಾದ ಉಮಾ ಆತನೂರ್, ಲಕ್ಷ್ಮೀ ಸುರಪುರ್, ರಾಧಿಕಾ ಇಟ್ಗಂಪಲ್ಲಿ, ಸಂಗೀತಾ ಎಸ್ಜಿ, ಸವಿತಾ ಗಾದಾ, ಶಾರದಾ ಪಾರಸ್ವರ್, ಸ್ವಾತಿ ಕೆ, ವಿದ್ಯಾ ಬುಡ್ಡ ಉಪಸ್ಥಿತರಿದ್ದರು.